ಇಲ್ಲಿ ನಾನು ಪಾತ್ರೆ ಆಲ್ರೆಡಿ ಬಿಸಿಗೆ ಇಟ್ಟಿದ್ದೇನೆ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಎಣ್ಣೆ ಹಾಕೊಂಡಿದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಫ್ಲೇಮ್ ಅನ್ನು ಲೋ ಅಲ್ಲಿ ಇಟ್ಕೊಂಡು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಳ್ಳಿ. ಜೀರಿಗೆ ಸ್ವಲ್ಪ ಕೆಂಪಾಗಬೇಕು. ಫ್ಲೇಮ್ ಅನ್ನು ನಾನು ಲೋ ಅಲ್ಲೇ ಇಟ್ಕೊಂಡಿದ್ದೇನೆ. ಈಗ ನಾನು ಒಂದು ಈರುಳ್ಳಿ ಹಾಕೊಳ್ತೇನೆ. ಸಣ್ಣಕ್ಕೆ ತುಂಡು ಮಾಡಿ ಹಾಕೊಳ್ಳಿ. ಒಂದು ಕಡ್ಡಿ ಒಗ್ಗರಣೆ ಸೊಪ್ಪು ಕರಿಬೇಕು. ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ನಾವು ಈರುಳ್ಳಿಯನ್ನು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳುವ, ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ. ಈಗ ನಾನು 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೇನೆ. ಇದನ್ನು ಒಳ್ಳೆ ರೀತಿ ಫ್ರೈ ಮಾಡುವ, ಹಸಿ ವಾಸನೆ ಹೋಗಬೇಕು. ಈಗ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಪುಡಿ ಕೊರಿಯಾಂಡರ್ ಪೌಡರ್, ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಅರಶಿನ ಟರ್ಮರಿಕ್ ಹಾಕೋಣ. ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಮಸಾಲವನ್ನು. ಈಗ ನಾನು ಇದಕ್ಕೆ 1 ಟೊಮ್ಯಾಟೊ ಹಾಕೊಳ್ತೇನೆ. ಈಗ ಫ್ಲೇಮನ್ನು ಮೀಡಿಯಮ್ ಅಲ್ಲಿ ಇಟ್ಕೊಳ್ತೇನೆ. ಟೊಮೆಟೊ ಸಾಫ್ಟ್ ಆಗಬೇಕು. ಟೊಮೆಟೊ ಸಾಫ್ಟ್ ಆದ ನಂತರ ಈಗ ನಾನು 1 ಆಲೂಗಡ್ಡೆ ಪೊಟ್ಯಾಟೊ ಹಾಕೊಳ್ತೇನೆ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಬೇಯಲಿಕ್ಕೆ ಬಿಡುವ. ಬಾಯಿ ಮುಚ್ಚಿ. ಮೇಲೆಯಿಂದ ಸ್ವಲ್ಪ ನಾವು ನೀರನ್ನು ಸ್ಪ್ರಿಂಕಲ್ ಮಾಡುವ. ನಾನಿಲ್ಲಿ ಜಾಸ್ತಿ ನೀರು ಹಾಕೊಳ್ಳೋದಿಲ್ಲ, ಅದಕ್ಕೋಸ್ಕರ ನಾನು ಲೋ ಫ್ಲೇಮಲ್ಲೇ ಬೇಯಲಿಕ್ಕೆ ಇಟ್ಟಿದ್ದೇನೆ. ಹೈ ಫ್ಲೇಮಲ್ಲಿ ಇಟ್ಟರೆ ಮಸಾಲ ಸುಡುವ ಚಾನ್ಸಸ್ ಉಂಟು. ಸೊ ನಾನು ಪುನೊಮ್ಮೆ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಬೇಯಲಿಕ್ಕೆ ಬಿಡ್ತೇನೆ. ಕುಕ್ ಆಗಲಿ. ಆಲೂಗಡ್ಡೆ ಸಾಫ್ಟ್ ಆಗಿ ಬೆಂದಿದೆ. ಈಗ ನಾನು 200 ಗ್ರಾಮ್ನಷ್ಟು ಕಾಲಿಫ್ಲವರ್ ಹೂಕೋಸು ಹಾಕೊಳ್ತೇನೆ. ಸಣ್ಣಕ್ಕೆ ತುಂಡು ಮಾಡಿ. ಒಳ್ಳೆ ರೀತಿಯೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮ್ ಲೋ ಅಲ್ಲೇ ಇಟ್ಕೊಂಡಿದ್ದೇನೆ. ಪುನಃ ನಾನು ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡ್ಕೊಳ್ತೇನೆ. ಹೂಕೋಸು ಬೇಯಲಿ, ಕಾಲಿಫ್ಲವರ್ ಬೇಯಲಿ. ಹೂಕೋಸು ಸಹ ಸಾಫ್ಟ್ ಆಗಿ ಬೆಂದಿದೆ. ಅಲ್ಲಿಗೆ ನಮ್ಮದು ಕಾಲಿಫ್ಲವರ್ ಆಲೂಗಡ್ಡೆ ಪಲ್ಯ ರೆಡಿಯಾಗಿ ಸರ್ವ್ ಮಾಡಲಿಕ್ಕೆ. ಫ್ಲೇಮ್ ಆಫ್ ಮಾಡಿಕೊಂಡು ಮೇಲೆಯಿಂದ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್ ಹಾಕೊಳ್ಳಿ.